ಇದೇನಂತಂದ್ರೆ ನಮ್ಮ ಸೂಕ್ಷ್ಮ ಶರೀರವನ್ನ ಕ್ಲೀನ್ ಮಾಡ್ಕೊಳ್ಳುವಂತ ವಿಧಾನ. ಇದನ್ನ ಯಾರನ್ನು ಮಿಸ್ ಮಾಡ್ಕೊಳ್ತೀರ ನೋಡಿ. ನಮ್ಮ ಸೂಕ್ಷ್ಮ ಶರೀರವನ್ನ ಹೀಲ್ ಮಾಡ್ಕೊಳ್ಳುವಂತ ವಿಧಾನ. ಮೊನ್ನೆ ಅಲ್ಲಿ ಒಂದ್ ಕಡೆ ಬಟ್ಟಿಯಲ್ಲಿ ಆಂಧ್ರದಲ್ಲಿ ಮಾಡಿಸ್ತಾ ಇದ್ದೆ. ಅಲ್ಲಿ ಟೀಚರ್ ಅಕ್ಕ ಅವ್ರಿಗೆ ಬಗ್ಗಕ್ಕಾಗ್ತಿರ್ಲಿಲ್ಲ. ಸೊ ಮಾಡಿದಾಗ ಫಸ್ಟ್ ಟೈಮ್ ಮಾಡಿದ್ರು ಅವರು, ಬಗ್ಗಕ್ಕಾಗ್ಲಿಲ್ಲ. ಸೆಕೆಂಡ್ ಟೈಮ್ ಮಾಡೋ ಅಷ್ಟೊತ್ತಿಗೆ ಬಗ್ಗ. ಅವ್ರ ಅನುಭವದಲ್ಲಿ ಲಾಸ್ಟ್ ಡೇ ಅನುಭವದಲ್ಲಿ ಹೇಳುವಾಗ ಹೇಳ್ತಿದ್ರು, ನನಗೆ ಬಗ್ಗಕ್ಕಾಗ್ತಿರ್ಲಿಲ್ಲ, ಸೊಂಟ ತುಂಬಾ ಇದೆ. 2ನೇ ಸರಿ ಬಗ್ಬಿಟ್ಟೆ, 3ನೇ ಸರಿಗೆ ಫ್ರೀ ಆಗ್ಬಿಟ್ಟೆ ಆರಾಮಾಗಿ. 3ನೇ ಸರಿ ಮಾಡೋಷ್ಟೊತ್ತಿಗೆ ಅಷ್ಟು ಚೆನ್ನಾಗಿರುತ್ತೆ. ಇವಾಗಲೂ ಅಷ್ಟೇ, ಮಾತೆಯವ್ರಿಗೆ ತುಂಬಾ ಕಾಲು ಇಷ್ಟಪ್ಪ. ಸೊ ಇದನ್ನ ಹೀಲಿಂಗ್ ಮಾಡಿಕೊಂಡ್ರು. 3ನೇ ದಿನ ಅಷ್ಟೊತ್ತಿಗೆ ಪೂರ್ತಿ ಊಟ ಎಲ್ಲ ಪೂರ್ತಿ ಬರ್ತದೆ. ಮಾತ್ರೆ ಎಲ್ಲ ತಗೊಂಡಿದ್ದಾರೆ, ಹೋಗಿಲ್ಲ, ಬಟ್ ಹೋಯ್ತು 3ನೇ ದಿವಸ. ಅಷ್ಟೇ ಅಲ್ಲ, ನಮ್ಮ ಸೂಕ್ಷ್ಮ ಶರೀರ ಕ್ಲೀನ್ ಆಗುತ್ತೆ. ಯಾವೆಲ್ಲ ಬ್ಲಾಕೇಜಸ್ ಎಲ್ಲ ಕ್ಲೀನ್ ಆಗುತ್ತೆ. ಹಗುರತೆ ಅನುಭವ ಆಗುತ್ತೆ ನಿಮಗೆ. ಆ ಬ್ಲಾಕೇಜಸ್ ರಿಮೂವ್ ಆಗೋದು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ನೆಲ ಟಚ್ ಮಾಡಬೇಕು. ನೀವೆಲ್ಲ ಚೇರ್ಸ್ ಮೇಲೆ ಕೆಳಗೆ ಕೂತ್ಕೊಂಡು ಮಾಡಿದ್ರೆ ಚಂದ. ಇದು ಎಲ್ಲ ಚೇರ್ಸ್ ಮೇಲೆ ಕೂತಿದ್ದೀರಿ, ಆದ್ರೂ ನೆಲ ಟಚ್ ಮಾಡೋಕ್ಕಾಗತ್ತ ಟ್ರೈ ಮಾಡಿ. ಬಟ್ ಹೇಗೆ ಅಂತ ತಿಳ್ಕೊಳ್ಳಿ, ನೀವು ಮನೆಗಳಲ್ಲಿ ಮಾಡ್ಕೊಳ್ಳಿ. ನಾನಂತೂ ನೆಲ ಟಚ್ ಮಾಡೋಕ್ಕಾಗಲ್ಲ, ತುಂಬಾ ಇದಲ್ಲಿದೆ. ಬಟ್ ನೆಲ ಟಚ್ ಮಾಡಬೇಕು, ಹೇಳ್ಕೊಡ್ತೀನಿ ಅಷ್ಟೇ. ನಿಮ್ಮ ಕೈಯಲ್ಲಿ ನೆಲ ಟಚ್ ಮಾಡೋಕ್ಕಾದ್ರೆ ಮಾಡಿ. ಫಸ್ಟ್ ಏನ್ ಮಾಡ್ಬೇಕಂದ್ರೆ ಇದರಲ್ಲಿ ನಮ್ಮ ಕೈಗಳನ್ನ ಹೇಳ್ತೀನಿ. ನಮ್ಮ ಕೈಗಳನ್ನ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಪವರ್ಫುಲ್ ಮಾಡ್ಬೇಕು. ನಮ್ಮ ಹ್ಯಾಂಡ್ಸ್ನ ಪವರ್ಫುಲ್ ಮಾಡ್ಬೇಕು. ನಮ್ಮ ಯೋಗದ ಶಕ್ತಿಯನ್ನ, ಭಗವಂತನ ಶಕ್ತಿಯನ್ನ ಕೈಗಳಲ್ಲಿ ತುಂಬಿಸ್ಬಿಟ್ಟು ಏನ್ ಮಾಡ್ಬೇಕು, ನಂತರ ಬ್ರಹ್ಮರಂಧ್ರದ ಮೇಲೆ ತಗೊಂಡೋಗಿ ಭಗವಂತನ ಛತ್ರ ಛಾಯೆ ಅನುಭವ ಮಾಡ್ತಾ, ಜೊತೆಗೆ ಏನ್ ಮಾಡ್ಬೇಕು, ಹಾಗೆ ನಿಧಾನವಾಗಿ ಸೂಕ್ಷ್ಮ ಶರೀರವನ್ನ, ನಿಮ್ಗೆ ಹ್ಯಾಂಡ್ಸ್ ಈ ತರ ಇರೋದಿಲ್ಲ, ನೀವು ಮಾಡಿ ಗೊತ್ತಾಗುತ್ತೆ, ನಿಮ್ಗೆ ಗೊತ್ತಾಗಲ್ಲ. ಈ ತರ ಇರೋದಿಲ್ಲ, ಪವರ್ ಬರುತ್ತೆ ಹ್ಯಾಂಡ್ಸ್ ಎಲ್ಲ, ಅನುಭವ ಮಾಡಿ. ಆ ಪವರ್ಫುಲ್ ಹ್ಯಾಂಡ್ಸ್ ನ ಇಡೀ ದೇಹದ ಭಾಗದಲ್ಲಿ ಎಲ್ಲ ಕಡೆ ಫುಲ್ ಸೂಕ್ಷ್ಮ ಶರೀರ ಕ್ಲೀನ್ ಆಗುತ್ತೆ. ಅದ ನಂತರ ಏನ್ ಮಾಡ್ಬೇಕು, ಅದನ್ನ ಹಾಗೆ ತಗೊಂಡೋಗಿ ಅದನ್ನ ಅರ್ಥಿಂಗ್ ಮಾಡ್ಬೇಕು, ಭೂಮಿಗೆ ಅರ್ಥಿಂಗ್ ಮಾಡ್ಬೇಕು. ಮನೆಯಲ್ಲಿ ಅರ್ಥಿಂಗ್ ಮಾಡಿರ್ತೀರಲ್ಲ, ಭೂಮಿಗೆ ಉಪ್ಪು ಇಂಚು ಎಲ್ಲ ಅರ್ಥಿಂಗ್ ಮಾಡ್ಬೇಕು. ಒಂದು 3 ಸರಿ ಮಾಡೋಣ ಸರ್. ಎಲ್ಲ ಟಿಪ್ಸ್ ಸ್ವಲ್ಪ ಇಲ್ಲ ಮನೆಗಳಲ್ಲಿ ಮಾಡ್ಕೊಳ್ಬೇಕು. ಮಾಡೋಣ, ಎಲ್ಲ ರೆಡಿ ಆಗಿ. ಇದರಲ್ಲಿ ಯಾರು ನಿದ್ರೆ ಕಣ್ಣು ಮುಚ್ಬೇಡಿ ಅಂತ ಹೇಳಲ್ಲ, ಕಣ್ಣು ಮುಚ್ಚಕ್ಕಾಗಲ್ಲ. ಅಲ್ಲೊಬ್ರು ಹಂಗೆ ಬಟ್ಟೆಯಲ್ಲಿ ಕೂರಿಸಿ ಯೋಗ ಮಾಡ್ತಾ ಇದ್ರೆ ಎಷ್ಟು ಹೇಳಿದ್ರು ಕಣ್ಣು ಮುಚ್ಕೊಂಡು ತುಂಬಿಸ್ತಾನೆ ಇದ್ದಾರೆ. ಮನೆಗೆ ನಿಲ್ಲಿಸಿ ಯೋಗ ಮಾಡ್ತಾರೆ, ಬಲಿಷ್ಠ ಯೋಗ ನಿಲ್ಲಿಸ್ಬೇಕು ಸಾಕಲ್ಲ. ಯಾಕಂದ್ರೆ ನಿಂತು ನಿದ್ರೆ ಮಾಡೋಕ್ಕಾಗಲ್ಲ ಅಂತ ಇರ್ತಾರೆ. ಅದಕ್ಕೋಸ್ಕರ ಈಗ ಎಲ್ಲರೂ ಕೈಗಳನ್ನ ಈ ತರ ಮಾಡ್ಕೊಳ್ಳಿ. ಅಷ್ಟ ಮೇಲಕ್ಕೆ ಏನು ಬೇಡ, ನಾನು ಹೇಳ್ತಾ ಹೋಗ್ತೀನಿ. ಏನ್ ಮಾಡ್ಬೇಕಂದ್ರೆ ಈಗ ಅಲ್ಲಾಹು ಅಕ್ಬರ್ ಅನ್ನೋಣ. ಅಲ್ಲ ಯಾರು ಸೊ ಈಗ ನಮ್ಮ ಗಮನವನ್ನ ಕೈಗಳ ಕಡೆ, ನಿಮ್ಮ ಬುದ್ಧಿ ಏಕಾಗ್ರತೆಯಲ್ಲಿ ಗಮನ, ನಿಮ್ಮ ಬುದ್ಧಿಯ ಗಮನ ಏನಿದೆಯಲ್ಲ ಕೈಗಳ ಕಡೆ. ನನ್ನ ಬುದ್ಧಿಯನ್ನ ಶಿವಬಾಬಾ ಜೊತೆ ಕನೆಕ್ಟ್ ಮಾಡಿದ್ದೀನಿ. ಈಗ ನೋಡಿ, ಬಾಬಾ ಅವರಿಂದ ಎಲ್ಲ ಶಕ್ತಿಗಳು, ಕಿರಣಗಳು ಬಂದು ತುಂಬಿಕೊಳ್ತಾ ಇದೆ ಹ್ಯಾಂಡ್ಸ್ ಅಲ್ಲಿ. ಅನುಭವ ಮಾಡಿ.
ಕೈಯೆಲ್ಲ ನಿಮ್ಗೆ ಒಂದು ರೀತಿಯ ಪವರ್ ಅನುಭವ ಆಗಬೇಕು, ಚುಮ ಅಂತ ಅನುಭವ ಆಗುತ್ತೆ, ಶಕ್ತಿಯ ಅನುಭೂತಿ ಆಗುತ್ತೆ. ಬಾಬಾ ಅವರ ಎಲ್ಲ ಶಕ್ತಿಗಳು ನನ್ನ ಕೈಗಳಲ್ಲಿ ತುಂಬಿಕೊಳ್ತಾ ಇದೆ. ಕೈಗಳು ಶಕ್ತಿಶಾಲಿ ಆಗ್ತಾ ಇದೆ. ನನ್ನ ಕೈಗಳು ಸಿದ್ಧಿ ಸ್ವರೂಪ ಆಗ್ತಾ ಇದೆ. ಕೈಗಳಲ್ಲಿ ಶಕ್ತಿ ತುಂಬಿಕೊಳ್ತಾ ಇದೆ. ಬಾಬಾ ಅವರ ಎಲ್ಲ ಶಕ್ತಿಗಳು ಕೈಗಳನ್ನು ತುಂಬಿಕೊಳ್ತಾ ಇದೆ. ಈಗ ಬಾಬಾ ಅವರ ಒಂದು ಶಕ್ತಿ ಛತ್ರ ಛಾಯೆಯ ರೂಪದಲ್ಲಿ ನನ್ನ ಬ್ರಹ್ಮರಂಧ್ರದ ಮೇಲಿದೆ, ಶಿರದ ಮೇಲೆ. ಕೈ ತಾಗಿಸಬೇಡಿ, ದೂರ ಇಟ್ಕೊಳ್ಳಿ, ಯಾಕಂದ್ರೆ ಎನರ್ಜಿ ಶಾರ್ಟ್ ಸರ್ಕ್ಯೂಟ್ ಆಗ್ತದೆ. ಈಗ ನಿಧಾನವಾಗಿ ಶರೀರಕ್ಕೆ ತಾಗಿಸಬೇಡಿ, ಕೈ ದೂರದಲ್ಲಿಟ್ಕೊಂಡು ಸೂಕ್ಷ್ಮ ಶರೀರವನ್ನು ಕ್ಲೀನ್ ಮಾಡ್ತಾರೆ. ಅನುಭವ ಆಗ್ತಾ ಇದೆಯಾ? ಕೈ ಪವರ್ಫುಲ್ ಆಗಿರೋದು ಅನುಭವ ಮಾಡಿ, ಹಾಗೆ ಸೂಕ್ಷ್ಮ ಶರೀರ ಕ್ಲೀನ್ ಆಗ್ತಾ ಇರೋದು ಅನುಭವ ಮಾಡಿ. ಹಾಗೇನೆ ನೆಲಕ್ಕೆ ಗ್ರೌಂಡ್ ಮಾಡಿಬಿಡಿ. ನೆಲಕ್ಕೆ ಗ್ರೌಂಡ್ ಮಾಡಿ, ಒಂದು ನಿಮಿಷ, ಒಂದು ಸೆಕೆಂಡ್ ಅಷ್ಟೇ. ಎಲ್ಲ ನಿಮ್ಮ ಎಲ್ಲ ನೆಗೆಟಿವ್ ಎನರ್ಜಿ ಏನು ಕೈಯಲ್ಲಿ ಬಂದಿದೆ ಅಷ್ಟು ಕೂಡ ಅರ್ಥಿಂಗ್ ಆಗ್ತಾ ಇದೆ, ಗ್ರೌಂಡಿಂಗ್ ಆಗ್ತಾ ಇದೆ. Function.